ಜೀವನದಲ್ಲಿ ಎಷ್ಟು ವಿಷಯಗಳು ನಾವು ಅಂದ್ಕೊಂಡಂಗೆ ನಡೆಯಲ್ಲ. ನಾವು ಅಂದ್ಕೊಂಡದ್ದೇ ಬೇರೆ, ಆಗೋದೇ ಬೇರೆ. ಒಂದು ಪುಸ್ತಕ ಓದ್ಬೇಕಾದ್ರೆ ನನಗೆ ಈ ವಿಷಯ ಅರ್ಥ ಆಯಿತು ಮತ್ತು ನಿಮ್ಗೆ ಇದನ್ನು ಹೇಳಬೇಕು ಅಂತ ಆಯಿತು. ನನ್ನ ಕೈಲಿರುವಂಥ ಪುಸ್ತಕ ಒಂದು ವಿಚಿತ್ರವಾದ ಪುಸ್ತಕ. ಇದು ನಿಮಗೆ ಖುಷಿಯನ್ನು ಕೊಡುತ್ತೆ, ನಿರಾಶೆಯನ್ನು ಮೂಡಿಸುತ್ತೆ. ಇದೊಂದು ಕಾದಂಬರಿ, ಒಂದು ಸೈಕಲಾಜಿಕಲ್ ಮರ್ಡರ್ ಮಿಸ್ಟ್ರಿ. ಹೆದರ್ಕೋಬೇಡಿ, ನಾನು ಈ ಪುಸ್ತಕದ ಬಗ್ಗೆ ಹೇಳೋಕ್ಕೆ ಈ ವಿಡಿಯೋ ಮಾಡಿಲ್ಲ. ಆದರೆ ಈ ಪುಸ್ತಕಕ್ಕೂ ನಮ್ಮ ಜೀವನಕ್ಕೂ ಏನೊಂದು ಕನೆಕ್ಷನ್ ಇದೆ, ಆ ವಿಚಾರವಾಗಿ ನಿಮ್ಮಲ್ಲಿ ಹೇಳಬೇಕಿತ್ತು. ಇದು 360 ಪೇಜ್ ಇದೆ. ಸಾಧಾರಣವಾಗಿ ನಾನು ಒಂದು ವಾರದಲ್ಲಿ ಒಂದು ಪುಸ್ತಕ ಮುಗಿಸ್ಬಿಡ್ತೇನೆ. ಆದರೆ ಈ ಒಂದು ಪುಸ್ತಕ ನಾನು ಸ್ಟಾರ್ಟ್ ಮಾಡಿ 2 ದಿನಕ್ಕೆ ಮುಗಿಸ್ಬಿಟ್ಟೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಸ್ಟಾರ್ಟಿಂಗಿಂದ ನಿಮ್ಮನ್ನು ಈ ಥರ ಹಿಡಿದಿಟ್ಕೊಂಡ್ಬಿಡುತ್ತೆ ಪುಸ್ತಕ, ಓದಿಸ್ತಾನೆ ಹೋಗುತ್ತೆ. ನೀವು ಭೈರಪ್ಪ ಅವರ ಕಾದಂಬರಿ ಓದಿದ್ರೆ ಗೊತ್ತಾಗುತ್ತೆ, ಕೊನೆಯಿಂದ ಸ್ಟಾರ್ಟಿಂಗಿಂದ ಎಂಡ್ ತನಕ ಎಳ್ಕೊಂಡೇ ಹೋಗುತ್ತೆ. ಅದು ಪುಸ್ತಕ ಕೆಳಗಡೆಗೆ ಮನಸ್ಸು ಬರಲ್ಲ, ಅಂಥ ಒಂದು ಪುಸ್ತಕ ಇದು. ಆದರೆ ಕ್ಲೈಮ್ಯಾಕ್ಸಿಗೆ ತಲುಪಬೇಕಾದ್ರೆ ಯಾಕಪ್ಪ ಹಿಂಗೆ ಬರ್ದೆ ಅಂತ ನೀವು ಕೇಳ್ತೀರ ಲೇಖಕನಲ್ಲಿ. ಇಷ್ಟು ಚೆನ್ನಾಗಿ ತಗೊಂಡ್ಬಂದಿದ್ದೆ ಕಥೆಯನ್ನು, ಕೊನೆಗೆ ತಲುಪಬೇಕಾದ್ರೆ ಯಾಕೆ ಹಿಂಗೆ ಮಾಡಿದ್ಯಾ ಅಂತ ನೀವು ಕೇಳ್ತೀರಾ. ನೀವು ಓದೋಕೆ ಹಾಕಿದಂಥ ಶ್ರಮ, ನಿಮ್ಮ ಸಮಯ ಎಲ್ಲ ವ್ಯರ್ಥ ಆದಂಗೆ ಅನ್ಸುತ್ತೆ. ಆ ಕ್ಲೈಮ್ಯಾಕ್ಸ್ ಬಿಟ್ಬಿಟ್ಟು ಬೇರೆ ಏನೇ ಕ್ಲೈಮ್ಯಾಕ್ಸ್ ಬರ್ದಿದ್ರು ಚೆನ್ನಾಗಾಗ್ತಿತ್ತು ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಅಲೆಕ್ಸ್ ಒಬ್ಬ ಸಾಮಾನ್ಯ ಲೇಖಕ ಅಲ್ಲ. ಇದಕ್ಕಿಂತ ಮುಂಚೆ ಇದೇ ರೀತಿಯ ಒಂದು ಸೈಕಲಾಜಿಕಲ್ ಮಿಸ್ಟ್ರಿ ಬರ್ದಿದ್ದ. ದ ಸೈಲೆಂಟ್ ಪೇಷಂಟ್ ಅಂತ ಅದ್ರ ಹೆಸರು. ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಆಗಿತ್ತು. ಅದ್ಭುತವಾಗಿ ಕ್ಲೈಮ್ಯಾಕ್ಸ್ ಬರ್ದಿದ್ದ. ಅಂಥ ಒಬ್ಬ ಲೇಖಕ ಈ ರೀತಿಯ ಕ್ಲೈಮ್ಯಾಕ್ಸ್ ಯಾಕೆ ಬರ್ದ? ನನ್ನ ಪ್ರಶ್ನೆ ಏನಂದ್ರೆ, ಇದರ ಲೇಖಕ ಅಲೆಕ್ಸ್ ಈ ಪುಸ್ತಕ ಬರಿಬೇಕಾದ್ರೆ ಇದು ಈ ರೀತಿ ಆಗ್ಬೋದು ಅಂತ ಅನ್ಕೊಂಡಿದ್ನಾ? ಇಲ್ಲ. ಪ್ರತಿಯೊಂದು ವಾಕ್ಯವನ್ನು ತುಂಬಾ ಮುತುವರ್ಜಿಯಿಂದ ಬರ್ದಿರ್ತಾನೆ. ಕ್ಲೈಮ್ಯಾಕ್ಸ್ ಬರಿಬೇಕಾದ್ರೆ ತುಂಬಾ ಆಲೋಚನೆ ಮಾಡಿರ್ತಾನೆ. ಆದ್ರೆ ಕೊನೆಗೆ ಅವನು ಅನ್ಕೊಂಡಂಗೆ ಆಗಿಲ್ಲ. ನಮ್ಮ ಜೀವನದಲ್ಲಿ ಕೂಡ ಹಾಗೆ, ನಾವು ಕೆಲವೊಂದು ವಿಷಯವನ್ನು ತುಂಬಾ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡಿರ್ತೀವಿ, ಬಟ್ ನಾವು ಅನ್ಕೊಂಡಂಗೆ ಅದು ಆಗಲ್ಲ. ಕೆಲವೊಂದು ಕ್ಲೈಮ್ಯಾಕ್ಸ್ ನಾವು ಅನ್ಕೊಂಡಂಗೆ ಬರಲ್ಲ. ಆದ್ರೆ ಅದಕ್ಕೆ ನಾವು ನಮ್ಮನ್ನ ಹೊಣೆ ಮಾಡ್ಕೊಂಡು ನೋವು ಉಣ್ಕೊಂಡು ಕೂರೋದು ಎಷ್ಟು ಸರಿ? ಆ ಸಮಯದಲ್ಲಿ ನಮ್ಮ ಬುದ್ಧಿಗೆ ಏನ್ ಸರಿ ಅನ್ಸಿದೆ ಅದನ್ನ ನಾವು ಮಾಡಿದೀವಿ ಅಷ್ಟೇ. ಮಾಡೋ ಉದ್ದೇಶ ಒಳ್ಳೆದಿತ್ತಾನೆ, ಅದು ಸರಿ ಹೋಗಿಲ್ವಾ ಬಿಟ್ಬಿಡಿ. ಅದನ್ನೇ ಆಲೋಚನೆ ಮಾಡ್ಕೊಂಡು ಕೂತ್ರೆ ಹೇಗೆ? ತಲೆ ಯಾಕೆ ಕೆಡ್ಸ್ಕೋಬೇಕು? ಮತ್ತೆ ಪ್ರಯತ್ನ ಮಾಡೋಣ. ಪ್ರಯತ್ನ ಪಡೋದಷ್ಟೇ ನಮ್ಮ ಕೈಲಿರೋದು, ರಿಸಲ್ಟ್ ಕೊಡೋದು ಅವನ ಕೈಯಲ್ಲಿದೆ. ಹಾಗಾಗಿ ನಿರಾಶೆ ಬೇಡ, ಮತ್ತೆ ಪ್ರಯತ್ನಿಸಿ. ಅಂದ ಹಾಗೆ ಈ ಬುಕ್ಕಿನ ಹೆಸರು ದ ಮೇಡನ್ಸ್. ಓದ್ ನೋಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.